ಕನ್ನಡದಲ್ಲಿ ಸಾಕಷ್ಟು ರ್ಯಾಪ್ ಸಾಂಗ್ಗಳು ಬಂದಿವೆ. ಆದರೆ ಹೊಸತನವನ್ನು ತರುವಂತಹ ಪ್ರತಿ ರ್ಯಾಪ್ ಸಾಂಗ್ಗಳಲ್ಲೂ ಏನಾದರೂ ಒಂದು ವಿಭಿನ್ನ ಯೂನಿಕ್ ಕತೆ ಇರಬಹುದು, ಆ ಒಂದು ಸಾಹಿತ್ಯ ಇರಬಹುದು, ಮ್ಯೂಸಿಕ್ ಇರಬಹುದು ಇರುತ್ತೆ. ಸದ್ಯಕ್ಕೆ ರಿಲೀಸ್ ಆಗಿರುವಂತಹ ಮಗನೆ ಅನ್ನುವಂತಹ ಒಂದು ಆಲ್ಬಮ್ ಸಾಂಗ್. ಈ ಆಲ್ಬಮ್ ಸಾಂಗ್ ಅಡಿ ಬರಹ ವಿಚಿತ್ರವಾಗಿದೆ, ವಿಭಿನ್ನವಾಗಿದೆ. ಚಟ್ ಅಂತ ಕೊಟ್ಟರೆ ಮುಟ್ಟು ನೋಡ್ಕೋಬೇಕು ಅನ್ನೋಂಥ ಒಂದು ಅಡಿ ಬರಹದಿಂದ ಮಗನೇ ರ್ಯಾಪ್ ಸಾಂಗ್ ಈಗಾಗಲೇ ರಿಲೀಸ್ ಆಗಿರುವಂಥದ್ದು. ಇದಕ್ಕೆ ಕೊರಿಯೋಗ್ರಾಫರ್ ಇರ್ಬೋದು, ಹಾಡಿರುವಂಥದ್ದು, ಧ್ವನಿ ಕೊಟ್ಟಿರೋದು, ಜೊತೆಗೆ ನಿರ್ದೇಶನ ಮಾಡಿರುವಂಥದ್ದು ವಾಲಿಸ್ ಸಂತೋಷ್ ಅವರು. ಮೂಲತಃ ಅತ್ತಿಬೆಲೆ ಕಡೆಯವರು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಯುವ ಪ್ರತಿಭೆಗಳು ಯಾವಾಗಲೂ ಕನ್ನಡ ಇಂಡಸ್ಟ್ರಿಗೆ ಬರ್ತಿರಬೇಕು. ಸ್ವಾಗತ ಅಭಿಮಾನಿಗಳು ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಸೊ ನಿಮ್ಮ ಪರಿಚಯ ಮಾಡ್ಕೊಳ್ತಾತ್ರ. ನನ್ನ ಹೆಸರು ಸಂತೋಷ್ ಅಂತ. ನಾನು ಆಲ್ಮೋಸ್ಟ್ 12 ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ದೀನಿ ಇಲ್ಲೇ. ಸೊ ಇವಾಗ ವಿಭಿನ್ನ ಏನಂದರೆ, ನಾನು ಇವಾಗ ಒಂದು ಸಾಂಗಲ್ ಮೂಲಕ ನಾನು ಈ ಇಂಡಸ್ಟ್ರಿಗೆ ಎಂಟ್ರಿ ಆಗಬೇಕಂತ ಒಂದು ಪ್ಲ್ಯಾನ್ ಮಾಡಿದ್ದೆ. ಬಿಫೋರ್ ಆಲ್ರೆಡಿ ಡ್ಯಾನ್ಸರ್ ಆಗಿ, ಕೊರಿಯೋಗ್ರಾಫರ್ ಆಗಿ, ಡೈರೆಕ್ಷನ್ ಎಲ್ಲ ಸಮಥಿಂಗ್ ಎಲ್ಲರೂ ಮಾಡಿದ್ದೀನಿ. ಬಟ್ ನಾನು ಅಂದರೆ ಸಡನ್ನಾಗೆ ನನ್ನ ಸಿನಿಮಾ ಬಂದಾಗ ಸೊ ಯಾರು ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಓಕೆ ಏನು ಮಾಡಬೇಕು ಅಂದಾಗ ಓಕೆ ಒಂದು ಸಾಂಗ್ ಮೂಲಕ ಎಲ್ಲರೂ ಸೇರಿ, ಟೆಕ್ನಿಷಿಯನ್ಸು ಯಾರು ಇದ್ರು ಎಲ್ಲರೂ ಸೇರಿ ಹಿಂಗೆ ವರ್ಕ್ ಮಾಡಿ ತೋರಿಸ್ಬೇಕು. ಸೊ ನಮ್ಮ ಬಗ್ಗೆ ನಾವು ಯಾರು ಅಂತ ಗೊತ್ತಾಗಬೇಕಂತಲೇ ಈ ಸಾಂಗ್ ಮಾಡಿದ್ದು. ಹೌದು. ಈಗ 12 ವರ್ಷಗಳಿಂದ ನೀವು ಈ ಒಂದು ಕೊರಿಯೋಗ್ರಾಫರ್ ಅನ್ನುವಂಥದ್ದಿದೆ. ಕನ್ನಡ ಇಂಡಸ್ಟ್ರಿ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ ಅನ್ನುವಂಥದ್ದು? ತುಂಬಾ ಇದೆ. ಅಲ್ಲಿ ತಿಳ್ಕೊಳಂಗಿಂತ ಅಲ್ಲಿ ಒದ್ದಾಡ್ಬಿಟ್ಟಿದ್ದೀವಿ. ಅದರಲ್ಲಿ ಏನು ಅದನ್ನು ಹೇಳೋದು ಬೇಕಾಗಿಲ್ಲ. ತುಂಬ ಪಟ್ಟಿದ್ದೀನಿ. ತುಂಬ ಅಂದರೆ ಆಲ್ಮೋಸ್ಟು 2010-11 ಸ್ಟಾರ್ಟ್ ಆಗಿದ್ದು. ಬಿಫೋರ್ ಸ್ಟಾರ್ಟ್ ಆದಾಗ ಇಲ್ಲಿ ಬಂದು ನಾವು ಆಲ್ಮೋಸ್ಟ್ ಎಲ್ಲರೂ ಅದು ಊರಿಂದ ಬಂದಮೇಲೆ ಎಲ್ಲರೂ ಸೇಮ್ ಸ್ಟೋರಿ ಇರುತ್ತೆ. ಸೊ ಊರಿಂದ ಬಂದೆ ಟೆಕ್ನಿಷಿಯನ್ಸ್. ಹೌದು, ಫಸ್ಟು ನಾನು ಟೆಕ್ನಿಷಿಯನ್ಗಿಂತ ಡ್ಯಾನ್ಸರಾಗೆ ಫಸ್ಟ್ ವರ್ಕ್ ಮಾಡಿದ್ದು. ಫಸ್ಟು ಡ್ಯಾನ್ಸರಾಗಿ ವರ್ಕ್ ಮಾಡಿ, ಆಮೇಲೆ ಕೊರಿಯೋಗ್ರಾಫರ್ ಆಗಿ, ಆಮೇಲೆ ಡೈರೆಕ್ಷನ್ ಬಂದು ಇವಾಗ ಚಾನಲ್ ಸಮಥಿಂಗ್ ಎಲ್ಲ ವರ್ಕ್ ಮಾಡ್ತಾಯಿದ್ದೀನಿ. ಸಿನಿಮಾ ಅಂದರೆ ನಾನು ಅಷ್ಟೇನು ಕೊರಿಯೋಗ್ರಾಫರಾಗಿ ಮತ್ತು ಡ್ಯಾನ್ಸರಾಗಿ ತುಂಬ ಮಾಡಿದ್ದೀನಿ. ಸೊ ಎಲ್ಲ ಮುಳಿ ಮಾಸ್ಟ್ರು ಮತ್ತು ಕಲೆ ಮಾಸ್ಟ್ರು ಮತ್ತು ಹರ್ಷ ಮಾಸ್ಟ್ರು ತುಂಬ ಜನ ಇದ್ದಾರೆ. ಮತ್ತು ತಿರುಬೋನ್ ಮಾಸ್ಟ್ರು ಎಲ್ಲರದೂ ವರ್ಕ್ ಮಾಡಿದ್ದೀನಿ. ಇಲ್ಲ, ಅದೊಂದು ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಅಂತಲೇ ಇವಾಗ ನಂದೊಂದು ಟೀಮ್ ಕಟ್ಟಿ, ಸೊ ಸುಮ್ಮನೆ ಯಾಕೆ ಎಲ್ಲರ ಬಗ್ಗೆ ಹೇಳೋದು ಏನಿಲ್ಲ, ನಾವೇ ಒಂದು ಮಾಡೋಣ, ಒಂದು ಟೀಮ್ ಕಟ್ಟೋಣ. ಸೊ ನಮ್ದೇನು ಟ್ಯಾಲೆಂಟ್ ಇದೆ ನಾವು ಪ್ರೂವ್ ಮಾಡೋಣ. ಸೊ ಯಾರಿಗೂ ವೆಯ್ಟ್ ಮಾಡೋಕ್ಕಾಗಲ್ಲ. ಇವಾಗ ವೆಯ್ಟ್ ಮಾಡಿ ಕೂತ್ಕೊಂಡ್ರೆ ನಾವಲ್ಲೇ ಇರಬೇಕು. ಸೊ ಅದಕ್ಕೋಸ್ಕರ ಸೊ ನಾವು ಒಂದು ಟೀಮ್ ಕಟ್ಟಿ ಪ್ಲ್ಯಾನ್ ಮಾಡಿದ್ದು. ಈಗ ಅಧಿಕೃತವಾಗಿ ನೀವು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡೋ ಹೊತ್ತಲ್ಲಿ ಆ ಸಾಂಗ್ ಫುಲ್ ಮಾಸ್ ಆಗಿ ಬೇರೆಯವ್ರಿಗೆ ಹಠ ಬರಬೇಕು ಜೀವನದಲ್ಲಿ ಅನ್ನೋವಂಥದ್ದು ನಿಟ್ಟಿನಲ್ಲಿ ಇಟ್ಕೊಂಡು ನೀವು ಸಾಂಗ್ನ ರಿಲೀಸ್ ಮಾಡಿರೋದು, ಜೊತೆಗೆ ಸಾಹಿತ್ಯ ಕೂಡ ಬರ್ದಿರೋವಂಥದ್ದು. ಹೇಗೆ ಬಂತು ಇದು ತಲೆಗೆ? ಈ ತಲೆಗೆ ಹೇಗೆ ಬಂತು? ನೀವು ಸಾಹಿತ್ಯ ಹೇಳಿದ್ದೀರಾ, ಇದೇ ರೀತಿ ಬರಬೇಕು ಅನ್ನೋಂಥದ್ದು ಹೇಳಿದ್ದೀರಾ ಹೇಗೆ? ಹೌದು, ನನಗೆ ನನ್ನ ಸ್ಟೋರಿ ಏನಿದೆ ಸಮಥಿಂಗ್ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಇದು ನನ್ನಲ್ಲೂ ಒಂದು ಭಾಗಿ ಸ್ಟೋರಿ ಇದು. ಸೊ ಈ ಥರ ಬಂದಾಗ ನನ್ನಲ್ಲಿ ಲೈಫಲ್ಲಿ ಏನು ಸ್ಟೋರಿ ನಡೀತು ಅದೊಂದು ಸಣ್ಣದು ಇನ್ಸಿಡೆಂಟ್, ಆ ಸಣ್ಣ ಇನ್ಸಿಡೆಂಟ್ ಮಾತ್ರ ಇದರಲ್ಲಿದೆ ಅಷ್ಟೇ. ಯಾವ ಥರ ಅಂದರೆ, ನಾನು ಬಂದಾಗ ಫಸ್ಟ್ ಬಂದಾಗ ನೋಡಿ, ಇವಾಗ ಬಂದಿದ್ದ ದುಡಿಯೋದಿರ್ಬೋದು. ಸ್ಟಾರ್ಟಿಂಗ್ ನಮ್ಗೆ ಸಿಗೋಲ್ಲ ದುಡ್ಡುಗಳು. ಸೊ ಯಾರೊಬ್ರು ಅಲ್ಪ ಸ್ವಲ್ಪ ದುಡ್ಡು ಕೇಳೋದು, ನಾನು ಏನೋ ಮಾಡ್ತೀನಿ ಕೊಡಿ ಅಂತ ಈಸ್ಕೊಂಡಾಗ ಕೊಟ್ಟದಾದ್ಮೇಲೆ ಅದರಲ್ಲಿ ಏನೇನೋ ಆಗಿ, ಸೊ ಆಮೇಲೆ ಅದು ಮಾತುಗಳು ಕೇಳಿ, ಈ ಥರ ಇದೆ, ಯಾವುದೇ ಕಾರಣಕ್ಕೂ ಎಲ್ಲರಿಗೂ ಸಾಲವಂತೂ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಗೊತ್ತಾಗಿ, ಸೊ ನಾನು ಕಷ್ಟಪಟ್ಟು ದುಡ್ಕೊಂಡು ಸೊ ನಾನೊಂದು ಟೀಮ್ ಕಟ್ಟಿ ಇವತ್ತಿನ ಯಾರು ಕೈ ಬೆಳ್ತೋಡ್ತಲೇ ವರ್ಕ್ ಮಾಡ್ತಾಯಿದ್ದೀನಿ. ಓಕೆ, ಓವರ್ ಆಲ್ ಸಾಂಗ್ ಕೇಳಿದಾದ್ಮೇಲೆ ಒಂದು ಮೆಸೇಜ್ ಕೊಡಬೇಕು. ಸೊ ಏನು ಮೆಸೇಜ್ ಕೊಡುತ್ತೆ, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು? ಲೈಫಲ್ಲಿ ಏನು ಮಾಡಬಾರ್ದು ಅಂದರೆ ಅದೇ ಹೇಳ್ತಿರೋದು, ಯಾರ ಹತ್ರನೂ ಸಾಲ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ನಿಮ್ಮ ಟ್ಯಾಲೆಂಟ್ ಏನೇ ಇದ್ರೂ ಕಷ್ಟ ಪಡ್ಕೊಂಡೆ ಮುಂದೋಡಿ ತೋರಿಸಿ. ಸೊ ಅವ್ರ ಮೇಲೆ ಇವ್ರ ಮೇಲೆ ಡಿಪೆಂಡ್ ಆಗಬೇಡಿ. ನೀವು ಮಾಡಬೇಕಂತಿದ್ರೆ ಹೆಂಗೆ ಬೇಕಾದ್ರೂ ಮಾಡ್ಬೋದು. ನೀವು ಕಷ್ಟಪಡಬೇಕಷ್ಟೇ. ಕಷ್ಟಪಟ್ಟು ನೀವು ಮಾಡಿ ಅಷ್ಟೇ. ನನಗೆ ಅಪ್ಪ ಅಮ್ಮ ಬಂದು ಯಾವತ್ತೂ ಇಲ್ಲಿ ಇದು ಮಾಡಬೇಡ ಅಂತೇಳಿ, ಅವರು ಹಳ್ಳಿಲೇ ಬೆಳೆದಿರ್ಬೋದು. ಬಟ್ ನಾನೇನೋ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇತ್ತು ಅವ್ರಿಗೆ. ಸೊ ಎಲ್ಲ ಕಷ್ಟಲ್ಲೂ ಅವರೇ ಇದ್ದಿದ್ದು. ಫಸ್ಟು ನನಗೇನೇ ನನಗೊಂದು ನೋವಾದ್ರೂ ಅವರೇ ಫಸ್ಟು ಬೆಂಗಳೂರು ಓಡಿ ಬಂದು ನಾನೇನೋ ಎಲ್ಲಿ ಏನಾಗ್ತೀನೋ ಅಂದ್ಬಿಟ್ಟು ಅವರು ಬಂದು ಫಸ್ಟು ಕರ್ಕೊಂಡವ್ರು ಊರಿಗೆ. ಬೇಡ ಬಾ ನೀ ಇಲ್ಲಿ ಫಸ್ಟು ಬಾ ಊರಲ್ಲಿರು, ಆಮೇಲೆ ಏನೋ ಪ್ಲ್ಯಾನ್ ಮಾಡೋಣ ಅಂತ. ಆ ಥರ ಎಷ್ಟೋ ಸಾರಿ ಹೋಗಿ ಬಂದು ಮಾಡಿದ್ದೀನಿ. ಬಟ್ ಕೊನೆಗೆ ಒಂದು ಕಡೆ ಸ್ಟೇಬಲ್ ಆಗೋ ಥರ ದೇವ್ರು ಕಾಪಾಡೋದು. ಈಗ ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ಮಗನೆ ಅನ್ನೋ ಟೈಟಲಲ್ಲಿ ಏನಾದರೂ ಸಿನಿಮಾ ಮಾಡ್ತೀರಾ? ಮಾಡೋ ಆಸಕ್ತಿ ಇದೆಯಾ ನಿಮಗೆ? ಅದು ನನಗೆ ಗೊತ್ತಿಲ್ಲ, ಮಾಡ್ಬೋದು. ಆದರೆ ಬಟ್ ಇವಾಗ ಆಲ್ಮೋಸ್ಟ್ ಮೂರು ಸಿನಿಮಾನೂ ಬೇರೆ ಪ್ಲ್ಯಾನ್ ಇದೆ. ಸೊ ಯಾವ ಟೈಟ್ಲ್ ಇದಲ್ಲ. ಬಟ್ ಇದೂ ಆ್ಯಡ್ ಮಾಡ್ಬೋದೇನೋ ಗೊತ್ತಿಲ್ಲ, ಬರ್ಬೋದು. ಸೊ ಅದೆಲ್ಲರೂ ಆಲ್ಮೋಸ್ಟ್ ಇದನ್ನು ಕೇಳ್ತಾ ಇದ್ದಾರೆ, ಮಗನೇ ಅನ್ನೋ ಸಿನಿಮಾ ಟೈಟ್ಲು ಚೆನ್ನಾಗಿದೆ, ಸಿನಿಮಾ ಮಾಡ್ತಿದ್ದಾರೆ. ಸಿನಿಮಾ ಆಲ್ಮೋಸ್ಟ್ ನಾವು ಪೋಸ್ಟರ್ ಕಳಿಸ್ದಾಗೆಲ್ಲ ಎಲ್ಲರೂ ಸಿನಿಮಾನೇ ಅಂದ್ಕೊಂಡಿದ್ದಾರೆ, ಯಾವುದು ಸಾಂಗ್ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಇವಾಗ ನೋಡೋಣ ಅದೇನಂತ. ಓಕೆ, ಈ
ಈ ಲೊಕೇಶನ್ ವಿಚಾರದಲ್ಲೂ ಸಾಕಷ್ಟು ಕನ್ಫ್ಯೂಷನ್ಗಳಿತ್ತು ಮತ್ತೆ ಲಾಸ್ಟ್ಗೆ ಎಲ್ಲೋ ಒಂದ್ ಕಡೆ ಫೈನಲ್ ಆಯ್ತು. ಹೇಗೆ ಲೊಕೇಶನ್ನ ಎಲ್ಲಿ ಮಾಡಬೇಕು ಅಂತ ಆಕ್ಚುಲಿ ನೀವು ಅನ್ಕೊಂಡಿದ್ದು? ಏನು ಲೊಕೇಶನ್ ಏನು ಪ್ರಾಬ್ಲಮ್ ಆಯ್ತು ಅಂದರೆ ಫಸ್ಟು ನಮ್ಮ ಗುಜರಾತಲ್ಲಿ ಶಿಪ್ ಇದೆಯಲ್ಲ, ಶಿಪ್ಪಲ್ಲಿ ಕಟ್ ಮಾಡ್ತಾರೆ ತುಂಬ. ಅಲ್ಲಿ ಔಟ್ ಆಫ್ ಇವಾಗ ಚೀನಾದಿಂದ ಇರ್ಬೋದು, ಇಲ್ಲ ಔಟ್ ಆಫ್ ಯು ಎಸ್ ಇಂದ ಇರ್ಬೋದು, ಅಲ್ಲಿಂದ ಬರೋದನ್ನ ಅಲ್ಲಿಂದ ಬೈ ಮಾಡ್ತಾರೆ. ಬೈ ಮಾಡೋ ಕಬ್ಬನ್ನ ಕರೆಸಿ ಕಟ್ ಮಾಡಿ ಅದನ್ನು ಚೆನ್ನಾಗಿ, ಆ ಲೊಕೇಶನ್ ಚೆನ್ನಾಗಿರುತ್ತೆ. ಆ ಲೊಕೇಶನ್ ಹೋಗಿ ಕೇಳಿದಾಗ ನಮಗೆ ತುಂಬ ಅಲ್ಲಿ ಅಂದರೆ ನಮ್ಮ ಟೈಮ್ ಸಿಗಲಿಲ್ಲ. ಸೊ ಹೋಗಿ ಎಲ್ಲ ಸರ್ಚ್ ಮಾಡಿ ಎಲ್ಲ ಓಕೆ ಸರಿ ಶೂಟ್ ಮಾಡೋಣ ಅಂದಾಗ ಅಲ್ಲೂ ಆಗಲಿಲ್ಲ ಆ ಟೈಮ್ಗೆ. ಸರಿ ಅಂದ್ಬಿಟ್ಟು ಅದು ಕ್ಯಾನ್ಸಲ್ ಮಾಡಿ ಬೆಂಗಳೂರು ಮೇಲೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಸೊ ಅಲ್ಲೇ ಮಾಡಿದ್ದು ತುಂಬ ಚೆನ್ನಾಗಿರೋದು, ಯಾರೂ ಮಾಡಿಲ್ಲ ಅಲ್ಲಿ ಆ ಥರ ಲೊಕೇಶನ್. ಒಂದು ಆಲ್ಬಮ್ ಸಾಂಗ್ ಮಾಡಿಲ್ಲ. ಸೊ ನಾವು ಮಾಡೋಣ ಅಂತ ಹೋದಾಗ ಅಲ್ಲಾಗಲಿಲ್ಲ. ಸರಿ ಅದಾದಮೇಲೆ ಏನು ಮಾಡಿದೋ ಮಂಗಳೂರಿಗೆ ಹೋದೋ. ಮಂಗಳೂರು ಹೋದ್ಮೇಲೆ ಕಿಯೋಲ್ ಅಂತ ಒಂದು ಗೌರ್ಮೆಂಟ್ ಸೆಂಟ್ರಲ್ದು. ಸೊ ಬಟ್ ನಾವು ಟ್ರೈ ಮಾಡಿದೋ. ಸೊ ಇವಾಗ ಕೊಡ್ತಾಯಿಲ್ಲ ಅಂತದ್ದು. ಬಟ್ ಅದು ಅಷ್ಟೇ ಒಳ್ಳೆ ಲೊಕೇಶನ್, ಅದು ಸೂಪರ್ ಆಯಿತು. ಅದೂ ಓಕೆ ಸರಿ ಆಯ್ತು ಆಗುತ್ತೆ ಅಂತ ಕೊನೆ ಇನ್ನೇನು 3 ಡೇಸ್ ಇದ್ದಷ್ಟು ಶೂಟಿಗೆ. 3 ಡೇಸ್ವರೆಗೂ ನಮ್ಗೆ ಅದೇ ಸಿಗುತ್ತೆ ಅಂತಲೇ ವೆಯ್ಟ್ ಮಾಡ್ತಾಯಿದ್ದೋ. ಸೊ ಲಾಸ್ಟ್ ಮೂಮೆಂಟಲ್ಲಿ ನಾನು 2 ಡೇಸ್ ಇದ್ದಾಗ ಇಲ್ಲ ಆಗಲ್ಲ ಅಂದ್ಬಿಟ್ರು. ಸಡನ್ನಾಗಿ ನಾನು ಡೇಟ್ಗೆ ಎಲ್ಲ ಫಿಕ್ಸ್ ಮಾಡಿದೆ, ಎಲ್ಲ ಯೂನಿಟ್ ಪ್ರತಿಯೊಂದು ಎಲ್ಲ ಫಿಕ್ಸ್ ಆಗೋಗಿದೆ. ಸೊ ಲೊಕೇಶನಿಂದ ಯಾಕೆ ನಾವು ಡಿಲೇ ಮಾಡಿ, ಆಲ್ರೆಡಿ ತುಂಬ ಡಿಲೇ ಆಗಿದೆ, ಬೇಡ ಅಂದ್ಬಿಟ್ಟು ನಾವೇನು ಮಾಡೋದು, ಇಲ್ಲೇ ಹೊಸಕೋಟೆ ನಿಯರ್ ಬೈ ಅಲ್ಲಿ ವೇರ್ ಹೌಸ್ ಅಂತ ಇತ್ತು. ವೇರ್ ಹೌಸಲ್ಲಿ ಟಾಕ್ಸಿಕಲ್ಲಿ ಇವರು ಸುನೀಲ್ ಆರ್ಟ್ ಡಿಪಾರ್ಟ್ಮೆಂಟ್ ಸುನೀಲ್ ಅಂತ ಅವರೇನೇ ಬಂದು ಅವ್ರು ಸಪೋರ್ಟ್ ಮಾಡಿ, ಇಲ್ಲ ನೀವು ಇಲ್ಲೇ ಮಾಡಿ ನಾನು ಮಾಡ್ಕೊಡ್ತೀನಿ ಅಣ್ಣ, ನಿಮ್ಗೆ ಏನು ಬೇಕು ತಲೆ ಕೆಡಿಸ್ಕೊಂಡು ನಿಮ್ಗೆ ನಂಗೆ ಎಷ್ಟಾಗುತ್ತೋ ನಾನು ಅಷ್ಟು ಫೀಲ್ ಮಾಡ್ಕೊಡ್ತೀನಿ. ನನಗೆ ತಲೆಯಲ್ಲೇ ಬೇರೆ ಇತ್ತು. ಸೊ ಆಮೇಲೆ ಡಿ ಒ ಪಿ ಸರ್ರು ಮಾತಾಡಿ, ಆಮೇಲೆ ಇಲ್ಲ ನಾನು ಡಿ ಒ ಪಿ ಸರ್ ಡಿಸ್ಕಷನ್ ಮಾಡಿ, ಸರಿ ಹಿಂಗೆ ಬೇಡ ಸರ್ ಇಲ್ಲೇ ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು ಸುನೀಲ್ ಟಾಕ್ಸಿಕ್ ಇದೆಯಲ್ಲ ಅವರು ಬಂದು ಓಕೆ ಹಿಂಗೆ ಮಾಡೋಣ ಅಂದ್ಬಿಟ್ಟು 1 ದಿನದಲ್ಲಿ ರೆಡಿ ಮಾಡಿದವರು. ಸೆಟ್ ಅವರೇ ವರ್ಕ್ ಮಾಡ್ತಿರೋದು. ಈಗ ಬಾಂಬೆಲಿದ್ದಾರೆ ಅವರೇ, ಆರ್ಟ್ ನಮ್ಗೆ ಮಾಡಿರೋದು ಅವರೇ ಮಾಡಿರೋದು. ಬರೀ 2 ಡೇಸ್, 1 ದಿನ ಹೇಳಿದೆ, ನಾಳೆನೇ ಶೂಟ್ ಇತ್ತು. ಹೇಳಿದ ದಿನವೇ ಹೋಗಿ ಅವರು ಅಲ್ಲಿದ್ದೇ ಏನೇನೋ ಸರ್ಕಸ್ ಎಲ್ಲ ಮಾಡಿ, ತುಂಬ ಟ್ಯಾಲೆಂಟ್ ಅವ್ರು ಸರ್ಕಸ್ ಎಲ್ಲ ಮಾಡಿ. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ನು ನಿಂತ್ಕೊಂಡು ಓಕೆ ಹಿಂಗೆಲ್ಲ ಹಿಂಗೆ ಸೊ ಮಾಡೋಣ ಅಂದಾಗ ನಾನು ಅವ್ರು ತುಂಬ ಡಿಸ್ಕಷನ್ ಮಾಡಿ ಲಾಸ್ಟ್ ಫೈನಲಿ ಅಸ್ಟೆಂಟ್ಸ್ ಎಲ್ಲ ಇದ್ದರು, ಅವ್ರ ಹತ್ರ ಡಿಸ್ಕಷನ್ಸ್ ಮಾಡಿ ಹೋಗಿ ಈ ಥರ ಎಲ್ಲ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಆಗಿದ್ದಲ್ಲಿ. ಸೊ ಇದ್ರ ಒಂದು 20-25 ಮೆಂಬರ್ಸ್ ಇದ್ರು ಡ್ಯಾನ್ಸರ್ಸು. ಒಂದು ನೀವೇ ಹಾಡಿರೋದು, ಸೊ ಹಾಗಾಗಿ ಆ ಬಿಟ್ಟು ಒಂದು ಹಾಡೋದಾದ್ರೆ ಏನಂದರೆ ಇದು ನನಗೆ ಫೈಟ್. ಅದು ಏನಂದರೆ ನಾನು ಎಲ್ಲೂ ಆಡೂ ಇಲ್ಲ. ಸೊ ಇದೇ ಫಸ್ಟ್ ಟೈಮ್ ಆಡಿದ್ದು. ಒಂದೇಲೇನಂದರೆ ಯಾವ ಲೈನ್ ಆಡ್ಬೋದು, ಸಾಕಾಗಿದೆ ಅಲ್ಲ ಸ್ಟಾರ್ಟಿಂಗ್ ಬರೋದು. ಸಾಕಾಗಿದೆ ನನಗೂ ಟೈಮ್ ಬಂದಿದೆ ಎಲ್ಲರೂ ಸಮಥಿಂಗ್ ಏನೋ ಇದೆ ಈ ಥರ. ಬಟ್ ಅದು ಅಲ್ಲಿ ಹೋದಾಗ ಭಯ ಆಗುತ್ತದೆ ಆಡ್ಬೇಕಾದ್ರೆ, ಇಲ್ಲಿ ಬರಲ್ಲ. ಬಟ್ ಟ್ರೈ ಮಾಡ್ತೀನಿ. ಬಟ್ ನಾನು ಅಲ್ಲಿ ಕುಂತ ವಾಯ್ಸಲ್ಲಿ ಅಯ್ಯೋ ನನಗೆ ಆ ವಾಯ್ಸ್ ಹೊರಗಡೆ ಕೇಳಿ ಫುಲ್ಲು ಅಂದರೆ ರಫಾಗಿ ಬರಬೇಕು. ಸೊ ಆಡಿಸಿ ತುಂಬ ಮ್ಯೂಸಿಕ್ ಡೈರೆಕ್ಟ್ರು ಕಷ್ಟಪಟ್ಟಿದ್ದಾರೆ. ಧ್ರುವ ತುಂಬಾ ಕಷ್ಟಪಟ್ಟಿದ್ದಾರೆ. ಸೊ ಅದೇ ಏನಂದರೆ ಎಲ್ಲರೂ ನನ್ನ ಸಾಕಾಗಿ, ಎಲ್ಲರೂ ಮಾತು ಕೇಳಿ ಸಾಕಾಗಿ ಆ ಥರ ಒಂದು ಲಿರಿಕ್ ಬರುತ್ತೆ. ಸಾಕಾಗಿದೆ ನನಗೂ ಮಾತು ಕೇಳಿ ಸಾಕಾಗಿದೆ ಅಂದ್ಬಿಟ್ಟು ಆವಾಗ ಆ ಥರ ಒಂದು ಲೈನ್ ಬರುತ್ತೆ. ಆ ಲೈನ್ ಸ್ಟಾರ್ಟಿಂಗೇ ಅದು ತೊಗೊಳೋದು. ಸೊ ಹಂಗೆ ಆಡಿದ್ದೀನಿ ಅದು. ಆ್ಯಕ್ಚುಲಿ ಧ್ರುವ ಸರ್ ಇದನ್ನು ರಿಲೀಸ್ ಮಾಡಬೇಕಿತ್ತು, ನಿಮ್ಮ ಆಲ್ಬಮ್ ಸಾಂಗ್ ಬರೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ಏನಾದರೂ ನಿಮಗೆ ಮೆಸೇಜ್ ಕಳಿಸಿದ್ದಾರಾ? ಏನಂದರೆ ಅವರು ಅವತ್ತು ಪಾಪ ಬ್ಯುಸಿ ಇರಲಿಲ್ಲ. ಅವತ್ತು ಅವ್ರು ಹೇಳಿದ್ರು ಇಲ್ಲ ಇನ್ನೊಂದು ದಿನ ಬಿಫೋರ್ ಬಂದಿರೋ ಚಾನಲ್ ಅದು. ನನಗೆ ಅವತ್ತು ಸಂಡೇ. ಸೊ ಅವ್ರ ಮನೆ ಮುಂದೆ ತುಂಬ ಅಭಿಮಾನಿಗಳಿದ್ದರು. ಆ ಟೈಮಲ್ಲೂ ಆ 100 ಜನಕ್ಕೆ ಎಲ್ಲ ಬಂದರು, ನಿಲ್ಲಿಸ್ಬಿಟ್ಟು ಎಲ್ಲರಿಗೂ ಫೋಟೋ ಕೊಟ್ಟು ಆದಮೇಲೆ ಸರ್ ಬನ್ನಿ ಆಮೇಲೆ ನಮಗೂ ಟೈಮ್ ಕೊಟ್ಟು ಒಂದು 10-15 ಮಿನಿಟ್ಸ್ ಅವ್ರು ಅವತ್ತಿನ ಇದು ಕೇಳಿದ್ದಿದೆಯಲ್ಲ ಅದಕ್ಕೆ ಹೋಗ್ಬೇಕಾಯಿತು ಪ್ರಮೋಷನ್ಗೇನು. ಸೊ ನಾ ಅದಕ್ಕೂ ಅದರ ಮಧ್ಯದಲ್ಲಿ ನಮ್ಗೆ ಟೈಮ್ ಕೊಟ್ಟರು, ಇಷ್ಟು ಅದೇ ಖುಷಿ ನಮಗೆ. ಸೊ ಬರ್ತೀನಿ ಅಂತ ಎಲ್ಲ ಹೇಳಿದರು, ಸಪೋರ್ಟ್ ಮಾಡ್ತೀನಿ ಮತ್ತು ಎಲ್ಲ ಪ್ರತಿಯೊಂದು ಹೇಳಿದ್ದಾರೆ, ಸಪೋರ್ಟ್ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅಲ್ಲೇ ಹೇಳಿದರು, ಆನ್ ಸ್ಪಾಟಲ್ಲೇ ಹೇಳಿದರು. ಸೊ ಸಪೋರ್ಟ್ ಮಾಡಿಕೊಡ್ತೀನಿ ಎಲ್ಲ ಹೇಳಿದರು. ಬಟ್ ಇವತ್ತು ಬರೋಕ್ಕಾಗಿಲ್ಲ. ಈಗ ಕೊರಿಯೋಗ್ರಾಫರ್ ಅಂದ ತಕ್ಷಣ ಇಂಡಸ್ಟ್ರಿನಲ್ಲಿ ಈ ಸ್ಟಾರ್ಸಿಗೆ ನಾನು ಕೊರಿಯೋಗ್ರಾಫ್ ಮಾಡ್ಬೇಕನ್ನೋಂಥ ಒಂದಷ್ಟು ಕನಸು ಆಸೆಗಳು ಇದ್ದೇ ಇರುತ್ತೆ ಯಾರಿಗಾದ್ರೂ. ಆ್ಯಕ್ಟಿಂಗ್ ಮಾಡೋರಿಗೆ ಆ್ಯಕ್ಟ್ ಮಾಡ್ಬೇಕನ್ನೋಂಥದ್ದು ಇರುತ್ತೆ, ಡೈರೆಕ್ಷನ್ ಮಾಡೋರಿಗೆ ಡೈರೆಕ್ಷನ್ ಮಾಡ್ಬೇಕನ್ನುತ್ತೆ. ಸೊ ನೀವು ಕೊರಿಯೋಗ್ರಾಫರ್ ಆಗಿ ಯಾರಿಗೆ ಕೊರಿಯೋಗ್ರಾಫ್ ಮಾಡ್ಬೇಕನ್ನೋಂಥ ಒಂದು ಕನಸಿದೆ? ಆಲ್ಮೋಸ್ಟ್ ಎಲ್ಲರಿಗೂ ಡ್ಯಾನ್ಸರ್ಸ್ಗೂ ತುಂಬ ಆಸೆ ಇರೋದು ಅಪ್ಪು ಸರ್ಗೆ ಅಂತ ಮಾಡ್ಬೇಕಂತ ತುಂಬ ಆಸೆ ಇತ್ತು. ನನಗಂತೂ ಪ್ರಾಣ. ನಾನು ಬಂದಿದ್ದ ಇಂಡಸ್ಟ್ರಿಗೆ ಅವರು ತಾಲಿಬಾನ್ ಅಲ್ಲ ಸಾಂಗು, ನನಗೆ ಡ್ಯಾನ್ಸೇ ಬರ್ತಾಯಿಲ್ಲ. ಬಟ್ ಆ ಸಾಂಗ್ ನೋಡಿ ಡ್ಯಾನ್ಸ್ ಕಲ್ತ್ಬಿಟ್ಟಿದ್ದೆ ನಾನು. ಸೊ ನನಗೆ ಯಾರು ಕೊರಿಯೋಗ್ರಾಫರ್ ಯಾರೂ ಇಲ್ಲ, ಮಾಸ್ಟರ್ಸ್ ಯಾರೂ ಇಲ್ಲ. ಸೊ ನಾನು ಕಲ್ತು ನಾನು ಬಂದಿದ್ದು ಈ ಫೀಲ್ಡಿಗೆ. ಬರ್ಬೇಕಾದ್ರೆ ಅವ್ರು ಬರೀ ಲೆಗ್ಗಲ್ಲಿ ಹಿಂಗೆ ಅಲ್ಲಾಡೋದು ಅದೊಂದೇ ಗೊತ್ತಿದ್ದು ನನಗೆ. ಸೊ ಅದೊಂದು ಸಾಂಗ್ ಹಾಕ್ಬಿಟ್ಟು ಅದೊಂದು ಮಾಡ್ತಾಯಿದ್ದೆ. ಹಂಗೆ ಮಾಡ್ತಾ ಒಂದೊಂದು ಕಡೆ ಒಂದೊಂದು ಮಾಸ್ಟರ್ ಹತ್ರ
ಡ್ಯಾನ್ಸರ್ಗೆ ಹೋದೆ, ಡ್ಯಾನ್ಸರ್ಗೆ ಸೈಡಲ್ಲೆಲ್ಲ ಅವ್ರು ಮೂಲೆಯಲ್ಲಿ ನಿಂತ್ಕೊಳ್ಳೋದು. ಸೊ ಯಾಕಂದರೆ ಗೊತ್ತಿಲ್ಲ ಅಂದರೆ ಎಲ್ಲಿ ಕರ್ಕೊಳಲ್ವೋ ನಮ್ಮನ್ನ ಅಂದ್ಬಿಟ್ಟು ನಾನೇನು ಮಾಡ್ತಿದ್ದೆ, ಅವ್ರು ಒಂದು 20 ಜನ ಇದ್ದರೆ ನಾನು ಹಿಂದೆ ಹೋಗಿ ನಿಂತ್ಕೊಳ್ತಿದ್ದೆ, ಹಿಂದೆ ನಿಂತ್ಕೊಂಡು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಸೊ ನಾನು ಫೀಸ್ ಕೊಟ್ಟು ಕಲಿಯೋ ಥರ ಇರಲಿಲ್ಲ. ಶೋ ಬರುತ್ತೆ, ಡ್ಯಾನ್ಸ್ ಬರುತ್ತೆ ಅಂದ್ಬಿಟ್ಟು ಹೋಗಿ ಹಿಂದೆ ನಿಂತ್ಕೊಂಡು ಶೋನು ಮಾಡ್ತಿದ್ದೆ, ಅಲ್ಲಿಂದ ಪೇಮೆಂಟು ಬರೋದು, ಜೊತೆಗೆ ನಾನು ಡ್ಯಾನ್ಸು ಕಲ್ತ್ಕೊತಿದ್ದೆ. ಈ ಥರ ಕಲ್ತು ನಾನು ಬಂದಿದ್ದು. ಇವಾಗ ಯಾರು ಕೊಟ್ಟರು ಮಾಡ್ತೀನಿ. ಇವಾಗ ಹೆಂಗಂದ್ರೆ ನೋಡಿ, ಇವಾಗ ಗೊತ್ತು, ಇವಾಗೆಲ್ಲ ಸಿಂಪಲ್ ಸ್ಟೆಪ್ಸ್ ಇರಬೇಕು. ಸೊ ಜಾಸ್ತಿ ಫುಲ್ಲು ಹಾಫ್ ಕೌಂಟ್ ಎಲ್ಲ ಏನಿಲ್ಲ, ಯಾರು ಕೊಟ್ಟರು ಮಾಡ್ತೀನಿ. ಅಲ್ಲೇನಂದರೆ ಮೇನ್ ಬರೋದು, ಸೊ ಒಂದು ಒಳ್ಳೆ ಸ್ವ್ಯಾಗ್ ಸ್ಟೆಪ್ಸು, ಒಂದು 16 ಕೌಂಟ್ಸ್ ಬಲ್ಲ, 8 ಕೌಂಟ್ಸ್ ಪರವಾಗಿಲ್ಲ. ಆ ಥರ ಅದರಲ್ಲಿ ನಮ್ದು ಯೂನಿಕ್ಕಾಗಿ ನಂದೇನು ಕ್ರಿಯೇಟಿವಿಟಿ ಅನ್ನೋದನ್ನ ಒಂದು ಕೋರಿಯೋಗ್ರಫಲ್ಲಿ ತೋರಿಸಿ ಆಗಾಯಿತು. ನೀವು ಅಡ್ಮೈರ್ ಮಾಡುವಂತಹ ಕೊರಿಯೋಗ್ರಾಫರ್ ಯಾರು? ನನಗೆ ಇಷ್ಟ ಅಂತಂದು, ನನಗೆ ಇಷ್ಟ ಅಂದವರು ಪ್ರಭುದೇವ್ ಮಾಸ್ಟ್ರು ಮತ್ತು ಲಾರೆನ್ಸ್ ಮಾಸ್ಟ್ರು. ಕನ್ನಡದಲ್ಲಿ ಬಂದು ನನಗೆ ಕಲೆ ಮಾಸ್ಟರ್ ಅಂತಿದ್ರು, ಅವ್ರು ಇಷ್ಟ. ಮತ್ತು ಅದು ಬಿಟ್ಟು ಇವಾಗ ಪ್ರೆಸೆಂಟಲ್ಲಿ ಭೂಷಣ್ ಚೆನ್ನಾಗಿ ಮಾಡ್ತಾರೆ, ಭೂಷಣ್. ವೆರಿ ಆಲ್ ದ ಬೆಸ್ಟ್. ನಿಮ್ಮ ಸಾಂಗ್ ಆದಷ್ಟು ರೀಚ್ ಆಗಲಿ ಜನಕ್ಕೆ. ಥ್ಯಾಂಕ್ ಯು ಸೊ ಮಚ್. ಸೊ ಇದಿಷ್ಟು ಸಂತೋಷ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.